ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ದೇಶದಲ್ಲಿ ಅತಿ ಹೆಚ್ಚು ಆಸ್ತಿ ರೈಲ್ವೆ ಇಲಾಖೆ ಬಳಿ ಇದೆ. 2ನೇ ಸ್ಥಾನದಲ್ಲಿ ವಕ್ಫ್ ಬೋರ್ಡ್ ಬಳಿ ಇದೆ. ಆದರೆ ವಕ್ಫ್ ಬೋರ್ಡ್ ಮಾಡ್ತಾ ಇದ್ದ ಕೆಲ ಕಿರಿಕಿಗಳು ಹಿಂದೂ ಸಂಘಟನೆಗಳ ಕಣ್ಣು ಕೆಂಪಾಗಿಸಿತ್ತು. ಈಗ ವಕ್ಫ್ಗೆ ಮೂಗುದಾರ ಹಾಕಬೇಕು ಅಂತ ಕೂಗೆದ್ದಿತ್ತು. ಈಗ ವಕ್ಫ್ಗೆ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಮೂಗುದಾರ ಹಾಕಕ್ಕೆ ಬರಲ್ಲ. ವೋಟ್ ಬ್ಯಾಂಕ್. ಹಾಗೇನು ನಾನು ಹೇಳಿದ್ನಲ್ಲ, ಹಿಂದುಳಿದ ವರ್ಗ, ದಲಿತ ಇವರಿಗೆ ಕಿರಿಕ್ ಮಾಡೋದಕ್ಕೆ BJPನೂ ಬರಲ್ಲ, ಕಾಂಗ್ರೆಸ್ ಬರಲ್ಲ. ಖರ್ಗೆ ಮುಖ್ಯಮಂತ್ರಿ ಆದರೆ ದಲಿತರಿಗೆ ಕಿರಿಕ್ ಮಾಡಿ ಅವರನ್ನು ಕೆಳಗಿಳಿಸೋಕ್ಕೆ ಬರಲ್ಲ BJP. ಭಯ ಆಗುತ್ತೆ, ನನ್ನ ವೋಟ್ ಬ್ಯಾಂಕ್ ಹೋಗುತ್ತೆ ಅಂತ. ಹಾಗಿದ್ರೆ ಮುಸ್ಲಿಮರ ವಕ್ಫ್ ಬೋರ್ಡ್ಗೆ ಮುಕ್ಕುದಾರ ಹಾಕೋದಕ್ಕೆ ಕಾಂಗ್ರೆಸ್ಗೆ ಧೈರ್ಯ ಇರೋದಕ್ಕೆ BJP ಅದು ಮಾಡ್ತಾ ಇದೆ. ಬನ್ನಿ ಇದರ ಬಗ್ಗೆ ಒಂದು ಸ್ಟೋರಿ ನಿಮ್ಮ ಮುಂದೆ. तीसरे कार्यकाल में देश बड़े फैसलों का एक नया अध्याय लिखेगा और ये मोदी की गारंटी है. ಪುರಾತನ ದೇಗುಲಗಳಿರೋ ಊರೆಲ್ಲ ನಮ್ದು, ಸರ್ಕಾರಿ ಕಚೇರಿಗಳಿರೋ ಜಾಗ ನಮ್ದು. ಹೀಗೆ ವಕ್ಫ್ ಬೋರ್ಡ್ ನಾನಾ ಕಡೆ ಆಸ್ತಿ ನಮ್ದು ಅಂತ ಹೇಳಿಕೊಂಡಿತ್ತು. ತಮಿಳುನಾಡಿನ 1500 ವರ್ಷಗಳಷ್ಟು ಹಳೆಯದಾದ ಸುಂದರೇಶ್ವರ ದೇವಾಲಯವು ನಮ್ಮ ಜಾಗದಲ್ಲೇ ಇದೆ ಅಂತ ಬೋರ್ಡ್ ಹೇಳಿತ್ತು. ಅಂದಿನಿಂದ ವಕ್ಫ್ ವಿರುದ್ಧ ಹಿಂದೂ ಸಂಘಟನೆಗಳು ಕಿಡಿಕಾರ್ತಿದ್ವು. ಈಗ ಮೋದಿ ಸರ್ಕಾರ ಮತ್ತೊಂದು ಐತಿಹಾಸಿಕ ನಿರ್ಣಯ ತೆಗೆದುಕೊಳ್ಳಲು ಮುಂದಾಗಿದೆ. ಹೌದು, ಮೋದಿ ಸರ್ಕಾರ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಕೊಡಲು ಮುಂದಾಗಿದೆ. ಆರ್ಟಿಕಲ್ 370 ರದ್ದು, ರಾಮ ಮಂದಿರ ನಿರ್ಮಾಣ ಸೇರಿದಂತೆ ನಾನಾ ಕೆಲಸ ಮಾಡಿರೋ ಮೋದಿ ಸರ್ಕಾರದ ಕಣ್ಣು ಈಗ ವಕ್ಫ್ ಮೇಲೆ ಬಿದ್ದಿದೆ. ಇದೀಗ ಕೇಂದ್ರ ಸರ್ಕಾರ ನೇರವಾಗಿ ವಕ್ಫ್ ಮಂಡಳಿಗೆ ಮೂಗುದಾರ ಹಾಕಲು ಮುಂದಾಗಿದೆ. ವಕ್ಫ್ ಸ್ವಾಯತ್ತತೆಗೆ ಕಡಿವಾಣ ಹಾಕಿ ಎಲ್ಲ ಆಸ್ತಿಗಳ ಮೇಲೆ ನಿಯಂತ್ರಣ ಸಾಧಿಸಲು ಕೇಂದ್ರ ಸರ್ಕಾರ ಚಿಂತನೆ ನಡೆಸಿದೆ. ಮೋದಿ ಸರ್ಕಾರದ ನಡೆಗೆ ಮುಸ್ಲಿಂ ಮುಖಂಡರು ಕಿಡಿಕಾರಿದ್ದಾರೆ. उनका मानना ये है कि शायद हमारी कुछ कमी रह गई हिंदू मुसलमान की नफरत करने में, लाओ और ज़्यादा करके देखते हैं. जैसे कभी मदरसों को छेड़ देते हैं, कभी दरगाहों को छेड़ देते हैं, कभी किसी और चीज़ को छेड़ देते हैं. मतलब कुछ ना कुछ ये करते रहते हैं. ಮೋದಿ ಸರ್ಕಾರದ ನಡೆ ಮುಸ್ಲಿಮರನ್ನ ಕೆರಳಿಸಿದ್ರೆ ಹಿಂದೂ ಸಂಘಟನೆಗಳಿಗೆ ಖುಷಿ ಕೊಟ್ಟಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. KC ವೇಣುಗೋಪಾಲ್ ಬಳಿ ಹೇಳಿಕೊಂಡ್ರಂತೆ ಪರಮೇಶ್ವರ್. ಹಿಂದೆ, ಇವತ್ತಲ್ಲ, ಅವತ್ತೇ ಟವೆಲ್ ಹಾಕಿದ್ದ ಪರಮೇಶ್ವರ್ ಈಗ ಸುಮ್ಮನೆ ಇರ್ತಾರಾ? ಅವತ್ತೇ ಕೇಳಿದಾರೆ ಅವರು, DKಗ ಸಿದ್ದರಾಮಯ್ಯಗ ಅಂತ ಬಂದಾಗ ನಾನು ಇದ್ದೀನಪ್ಪ, ನನಗೊಂದು ಅವಕಾಶ ಕೊಡಿ. ಈಗೇನಾಗುತ್ತೆ? ಅತ್ತ ಸತೀಶ್ ಜಾರಕಿಹೊಳಿಗೂ CM ಕುರ್ಚಿ ಮೇಲೆ ಕಣ್ಣಿದೆ. ಬೆಳಗಾವಿ ಸಾವುಕಾರ ರೇಸ್ನಲ್ಲಿ ಕಾಣಿಸ್ಕೊಳ್ಳೋದು ಗ್ಯಾರಂಟಿ ಇದೆ, ನಮ್ಗೆ ಕೊಡಿ ಅಂತೇಳಿ. ಸಿದ್ದರಾಮಯ್ಯ ಕೆಳಗಿಳಿದ್ದಾರೆ. ಈಗೇನಾಗುತ್ತೆ? ಒಂದು ಕಡೆ ಪರಮೇಶ್ವರು, ಒಂದು ಕಡೆ ಸತೀಶ್ ಜಾರಕಿಹೊಳಿ, ಒಂದು ಕಡೆ DK ಶಿವಕುಮಾರ್. ತಲೆ ನೋವಾಗ್ಬಿಡುತ್ತೆ. ಯಾರಿಗೆ? ಕಾಂಗ್ರೆಸ್ ಹೈಕಮಾಂಡ್ಗೆ ತಲೆ ಗೊಬ್ಬರ ಆಗಿಬಿಡುತ್ತೆ. ಆಗ ಒಬ್ಬರು ಎಂಟ್ರಿ ಕೊಡ್ತಾರೆ. ಯಾರು? ಎಲ್ಲ ಜಗಳದ ಮಧ್ಯೆ ಖರ್ಗೆ ಎಂಟ್ರಿ ಕೊಡೋ ಚಾನ್ಸ್ ಇದೆ. ಒಂದು ವೇಳೆ ಖರ್ಗೆ ಎಂಟ್ರಿ ಕೊಟ್ಟರೆ DK ಶಿವಕುಮಾರ್ ಸೈಡ್ಗೆ ಹೋಗ್ತಾರೆ, ಪರಮೇಶ್ವರ್ ಸೈಡ್ಗೆ ಹೋಗ್ತಾರೆ, ಸತೀಶ್ ಜಾರಕಿಹೊಳಿ ಸೈಡ್ಗೆ ಹೋಗ್ತಾರೆ. ಯಾಕೆಂದರೆ ಖರ್ಗೆ ಅವರನ್ನು ಎದುರಾಕೊಳ್ಳೋ ಮನಸ್ಸು ಯಾರಿಗೂ ಇಲ್ಲ. ಆಮೇಲೆ ಖರ್ಗೆ ಹಿರಿಯರು, ಅವ್ರಿಗೊಂದು ಮರ್ಯಾದೆ ಸಿಗಬೇಕು ಅಂತೇಳಿ ಎಲ್ಲರೂ ಒಪ್ಕೋತಾರೆ. ಆಮೇಲೆ ಖರ್ಗೆ ಅವರನ್ನು ಪದಚ್ಯುತಗೊಳಿಸೋದಕ್ಕೆ BJP ಕೂಡ ಹಿಂದೆ ಮುಂದೆ ನೋಡುತ್ತೆ. ದೇಶದಲ್ಲಿ ಉಲ್ಟಾ ಹೊಡಿಬೋದು. ಯಾಕೆಂದರೆ ಅವರಿಗೆ ಈ ಬಾರಿ ಹಿಂದುಳಿದ ವರ್ಗದ ದಲಿತ ವೋಟ್ ಕಡಿಮೆ ಆಗಿದೆ ಕಾಂಗ್ರೆಸ್ಗೆ ನ್ಯಾಷನಲ್ ಮಟ್ಟದಲ್ಲಿ. ಹಾಗಾಗಿ 60 ಸೀಟ್ ಕಡಿಮೆ ಆಯ್ತು ಅವರಿಗೆ. ಅರ್ಥ ಆಯ್ತಲ್ಲ ನಿಮಗೆ? ಸಿದ್ದರಾಮಯ್ಯ ಕೆಳಗಿಳಿಯೋದಿಲ್ಲ, ಯಾಕಂದರೆ ಹೈಕಮಾಂಡ್ ಜೊತೆಗೆ ನಿಂತಿದೆ. ಕೋರ್ಟಲ್ಲಿ ನಿಲ್ಲುವ ಸಾಧ್ಯತೆ ಕಡಿಮೆ ಇದೆ. ಕೆಳಗಿಳಿಯುವ ಸಂದರ್ಭದಲ್ಲಿ DK ಶಿವಕುಮಾರ್ ಟವೆಲ್ ಹಾಕಕ್ಕೆ ಹೋದರೆ ಸಿದ್ದರಾಮಯ್ಯ ಆಪ್ತರು ಬಿಡಲಿಕ್ಕಿಲ್ಲ. ಪರಮೇಶ್ವರ್ ಎಂಟ್ರಿ ಕೊಡ್ಬೋದು, ಆಗ ಸತೀಶ್ ಜಾರಕಿಹೊಳಿ ಎಂಟ್ರಿ ಕೊಡ್ಬೋದು, ಆಗ ಜಗಳ ಆಗ್ಬೋದು. ಆಗ ಜಗಳ ಆದಾಗ ಖರ್ಗೆ ಅವರು ಒನ್ ಆ್ಯಂಡ್ ಓನ್ಲಿ ಆಗಿ ಎಂಟ್ರಿ ಕೊಡ್ತಾರೆ. ನೆಕ್ಸ್ಟ್ ಅದು ನೀವು ಒತ್ತಡ ಹಾಕಿದ್ದು ಅಂತ ಮಾತ್ರ. ಆದರೆ ಅದಕ್ಕೆ ಪ್ರೂಫ್ ಎಲ್ಲಿದೆ ಒತ್ತಡ ಹಾಕಿದ್ದಾರೆ ಅಂತ? ಅರ್ಥ ಆಯ್ತಾ? BJP ಕಾಂಗ್ರೆಸ್ ಅವರ ಹೋರಾಟ ಬಿಟ್ಟಾಕಿ ನಾನು ಕಾರಣಾತ್ಮಕವಾಗಿ ಹೇಳ್ತಾ ಇದ್ದೀನಿ, ಸೇಫ್ ಆಗ್ತಾರೆ ಸಿದ್ದರಾಮಯ್ಯ ಅಂತ. ಕೋರ್ಟಲ್ಲಿ ಸ್ಟೇ ತೊಗೊಂಬರ್ತಾರೆ ಅಥವಾ ಸ್ಕ್ವ್ಯಾಶ್ ಆದರೆ, ಯಾಕಂದರೆ ಡೈರೆಕ್ಟಾಗಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಏನಾದರೂ ಅವರು ಸಮರ್ಥನೆ ಮಾಡಿಕೊಂಡ್ರೆ ರಾಜ್ಯಪಾಲರಿಗೆ ಹಿನ್ನಡೆ ಆಗುತ್ತೆ.
ಅವರು ಮತ್ತೆ ಮುಖ್ಯಮಂತ್ರಿ ಆಗ್ಬೋದು ರಾಜೀನಾಮೆ ಕೊಟ್ಟಿದ್ದರೆ. ಆದರೆ ಉದ್ದೇಶ ಏನಪ್ಪ ಅಂತಂದರೆ ಸಿದ್ದರಾಮಯ್ಯನವರಲ್ಲಿರುವಂಥ ಅಹಿಂದ ಟೀಮನ್ನೇ ಛಿದ್ರಗೊಳಿಸಿ ಅದನ್ನು ಬಿ ಜೆ ಪಿಗೆ ವರ್ಗಾವಣೆ ಮಾಡಬೇಕು ಅಂತ ಕೇಂದ್ರದವರ ಒಂದು ಚಿಂತನೆ ಆಗಿರ್ಬೋದು ಅಂತ ಕಾಂಗ್ರೆಸ್ನ ಆರೋಪ. ಆಗೇನು ಮಾಡಬೇಕು, ಈಗ ವಿಚಾರಣೆಗೆ ಕೊಟ್ಟರೆ ಇಲ್ಲೇ ಲೋಕಲ್ ಪೊಲೀಸರೇ ತನಿಖೆ ಮಾಡಬೇಕು. ಲೋಕಾಯುಕ್ತ ಇರ್ಬೋದು, ಮತ್ತೊಬ್ಬರು ಇರ್ಬೋದು, SIT ಇರ್ಬೋದು, ಅವರೇ ಮಾಡಬೇಕು. ಇವರು ರಾಜೀನಾಮೆ ಕೊಡದೇ ಇದ್ರೆ ಅವರೆಲ್ಲ ಇವರಂಡ್ರಲ್ಲೇ ಬರ್ತಾರೆ, ಇವರು ಹೇಳ್ದಂಗೆ ಕೇಳ್ತಾರೆ ಅಲ್ವಾ? ಹೌದು. ಹಾಗಿದ್ರೆ ಯಾರು ಬರಬೇಕು? CBI ಬರಬೇಕು. CBI ಬರೋಕ್ಕಾಗತ್ತೆ ಇದಕ್ಕೆ? ರಾಜ್ಯಪಾಲರು ದೆಹಲಿಯಲ್ಲಿ ಒಬ್ಬ CBIನ ಪ್ರಭಾವಿ ನ್ಯಾಯವಾದಿಯನ್ನು ಭೇಟಿಯಾದ್ರಂತೆ. ಕೇಸ್ CBIಗೆ ನೀಡುವ ಹಕ್ಕು ನನಗಿದೆಯಾ ಅಂತ ಕೇಳಿದ್ರಂತೆ. ಯಾಕಂದರೆ ರಾಜ್ಯದಲ್ಲಿ ನಾನು ವಿಚಾರಣೆ ಕೊಟ್ಟರು ಕೂಡ ರಾಜ್ಯ ಪೊಲೀಸರೇ ಮಾಡಬೇಕು. ಅವರು ಸಿದ್ದರಾಮಯ್ಯ ಪರವಾಗಿ ಮಾತಾಡಿದರೆ ಹಾಗಾಗಿ ಕೇಂದ್ರ ತನಿಖಾ ಸಂಸ್ಥೆ ಕೊಡೋಣ, ನಾನು CBI ಕೊಡ್ಬೋದಾ ಅಂತ ಕೇಳಿದ್ರಂತೆ. ಆಗ ನ್ಯಾಯವಾದಿ ಹೇಳಿದ್ರು, ನಿಮಗೆ CBI ಕೊಡೋಕ್ಕೆ ಬರಲ್ಲ ಸರ್, ನಿಮಗೆ ಬರಲ್ಲ. ಮತ್ತೇನು ಮಾಡೋದು? ಆದರೆ ಒಂದು ಚಾನ್ಸ್ ಇದೆ. ಏನು? CM ವಿರುದ್ಧ ವಿಚಾರಣೆಗೆ ಅನುಮತಿ ನೀವು ನೀಡ್ತೀರಲ್ವಾ, ವಿಚಾರಣೆಗೆ ಅನುಮತಿ ಕೊಡಿ. ಆಗ ಕೋರ್ಟ್ ಆ ಕೇಸನ್ನು ದಾಖಲಿಸಿಕೊಳ್ಳತ್ತೆ. ಅದೇ ವೇಳೆಗೆ ಹೈಕೋರ್ಟ್ಗೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಸಲ್ಲಿಸಬೇಕು, PIL ಸಲ್ಲಿಸಬೇಕು. ಮುಖ್ಯಮಂತ್ರಿ ವಿರುದ್ಧ ವಿಚಾರಣೆಗೆ ಅನುಮತಿ ನೀಡಿದರೆ ತನಿಖೆ ಮಾಡಿ ವರದಿ ಸಲ್ಲಿಸಬೇಕಾದವರು ಪೊಲೀಸರು. ಆದರೆ ಪೊಲೀಸ್ ಇಲಾಖೆ ಮುಖ್ಯಮಂತ್ರಿ ಅಧೀನದಲ್ಲಿದೆ. ಪೊಲೀಸರು ಪ್ರಾಮಾಣಿಕವಾಗಿ ತನಿಖೆ ಮಾಡೋದು ಡೌಟು. ಆಗ CBIಗೆ ವಹಿಸಬೇಕು ಅಂತ ಕೋರ್ಟಿಗೆ ಯಾರಾದರೂ ಬಂದು PIL ಹಾಕಬೇಕು. ಆಗ ನ್ಯಾಯಾಲಯ ಪುರಸ್ಕರಿಸಿದರೆ ಮುಖ್ಯಮಂತ್ರಿಗಳ ಈ ತನಿಖೆಯನ್ನು ರಾಜ್ಯ ಪೊಲೀಸರು ಬೇಡ CBI ಮಾಡಲಿ ಅಂತ ಹೇಳಿದರೆ CBI ಎಂಟ್ರಿ ಕೊಡುತ್ತೆ. ಆಗ ಸಿದ್ದರಾಮಯ್ಯನವರಿಗೆ ಕಿರಿಕಿರಿ ಆಗತ್ತೆ. ಹಾಗಾದರೆ ರಾಜೀನಾಮೆ ಕೊಡ್ತಾರಾ? ಕೆಳಗಿಳಿತಾರಾ? ನೋ, ಸಿದ್ದರಾಮಯ್ಯ ಸೇಫ್ ಇದ್ದಾರೆ ಇಲ್ಲಿ ತನಕ. ಹೇಳ್ತೀನಿ ಯಾಕೆ ಅಂತ. ಕರ್ನಾಟಕ ರಾಜಕಾರಣದಲ್ಲಿ ಬಿರುಗಾಳಿ ಎದ್ದಿದೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಹೊತ್ತಿಸಿರೋ ಈ ಕಿಡಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿದೆ. ಮೂಡ ಹಗರಣದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದರು. ನಿಮ್ಮ ವಿರುದ್ಧ ಏಕೆ ವಿಚಾರಣೆಗೆ ಅನುಮತಿ ನೀಡಬಾರದು ಎಂಬುದಕ್ಕೆ ಒಂದು ವಾರದಲ್ಲಿ ಕಾರಣ ಕೊಡಿ ಅಂತ ಹೇಳಿದರು. ಅಂದರೆ ಸಿದ್ದರಾಮಯ್ಯ ರಾಜ್ಯಪಾಲರ ಬಳಿ TJ ಅಬ್ರಾಮ್ ಬಂದು ಒಂದು ದೂರು ಕೊಡ್ತಾರೆ ಭ್ರಷ್ಟಾಚಾರ ಆರೋಪದಡಿ. ಅದನ್ನು ಓದ್ಕೋತಾರೆ. ಅವರು ಓದ್ಬಿಟ್ಟು ಸಿದ್ದರಾಮಯ್ಯನವರು ಕಳಿಸ್ತಾರೆ. ನೋಡಿ, ನಿಮ್ಮ ವಿರುದ್ಧ ಒಂದು ಆರೋಪ ಬಂದಿದೆ, ನಿಮ್ಮ ವಿರುದ್ಧ ನಾನು ವಿಚಾರಣೆಗೆ ಯಾಕೆ ಅನುಮತಿ ಕೊಡಬಾರ್ದು ಹೇಳಿ. ಇವರೊಂದು ಸಂಪುಟ ಸಭೆ ಮಾಡ್ತಾರೆ. ಸಂಪುಟ ಸಭೆಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಆರೋಪ ಬಂದ ಕಾರಣಕ್ಕಾಗಿ ಸಂಪುಟ ಸಭೆಯಲ್ಲಿ ಅವರು ಭಾಗವಹಿಸೋಂಗಿಲ್ಲ. ಪವರ್ ಆಫ್ ಅಟರ್ನಿ ಯಾರು ಕೊಡ್ತಾರೆ? DCM ಕೊಡ್ತಾರೆ. ಈ ವಿಚಾರಕ್ಕೆ ಮಾತ್ರ, ಬೇರೆದಕ್ಕಲ್ಲ. ಬೇರೆ ಎಲ್ಲ ಸೈನ್ ಹಾಕೋಂಗಿಲ್ಲ. ಅವರು 5 ಗಂಟೆ ಮಾತಾಡಿ, ಇಲ್ಲ ಇದು ಸರಿ ಇಲ್ಲ, ಇದನ್ನು ತಿರಸ್ಕರಿಸಿ ಮಹಾಸ್ವಾಮಿಗಳೇ ಅಂತೇಳಿ ವಾಪಸ್ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಈಗ ರಾಜ್ಯಪಾಲರು ಅದನ್ನು ತಿರಸ್ಕರಿಸಿದರೆ ಮುಗಿದೋಯ್ತು ಕತೆ, ಏನಿಲ್ಲ. ಕೇಳಕತ್ತ ನಾಟಕ ಬಂದು ಒಂದು ವೇಳೆ ಅವರಿಗೆ ಅಧಿಕಾರ ಇದೆ, ವಿಟೋ ಪವರ್ ಇದೆ, ಅವರದನ್ನು ಇಲ್ಲ ತಿರಸ್ಕರಿಸಿದ್ರು ಕೂಡ ನಾನು ಇದನ್ನು ವಿಚಾರಣೆಗೆ ಅನುಮತಿ ಕೊಡ್ತೇನೆ ಅಂತ ಕೊಟ್ಟರೆ ಆ ಕೇಸ್ ಕೋರ್ಟ್ಗೆ ಹೋಗುತ್ತೆ. ಕೋರ್ಟಲ್ಲಿ ಕೇಸ್ ರಿಜಿಸ್ಟರ್ ಆಗಬೇಕು. ಕೋರ್ಟಲ್ಲಿ ಕೇಸ್ ರಿಜಿಸ್ಟರ್ ಆಗಬೇಕೋ ಆಗಬಾರ್ದು ಅನ್ನೋದನ್ನು ಕೋರ್ಟ್ ತೀರ್ಮಾನ ಮಾಡುತ್ತೆ. ಕೋರ್ಟಲ್ಲಿ ಕೇಸ್ ರಿಜಿಸ್ಟರ್ ಆದರೆ ಒಂದು ನೋಟಿಸ್ CMಗೆ ಬರುತ್ತೆ. ಆಗ CM ನೈತಿಕತೆ ಅಥವಾ ಸಾಂವಿಧಾನಿಕವಾಗಿ ರಾಜೀನಾಮೆ ಕೊಡಬೇಕಾಗತ್ತೆ ಅನ್ನೋದು. ಹಾಗಂತ ಕೊಡಬೇಕು ಅಂತ ಎಲ್ಲೂ ಇಲ್ಲ. ಈ ವೇಳೆ BJP ಮತ್ತು JDS ಅಹೋರಾತ್ರಿ ಹೋರಾಟವನ್ನು ಮಾಡ್ತಾ ಇದೆ. ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ. ಯಾವುದೇ ಹೋರಾಟಗಳಾದರೂ ಕೂಡ ಸಿದ್ದರಾಮಯ್ಯ ಬಗ್ಗೋ ರೀತಿ ಕಾಣ್ತಾ ಇಲ್ಲ. ಅವರು ಕೂಡ ಯಾವುದೋ ಒಂದು ಬಲವಾದ ಸಾಕ್ಷ್ಯವನ್ನು ಇಟ್ಕೊಂಡು ಕಾಡ್ತಾ ಇದೆ. ಯಾಕೆ? ಬನ್ನಿ ಹೇಳ್ತೀನಿ.